ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ ಸಪ್ತಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-12. ಅಥ ಸಪ್ತಮೋಧ್ಯಾಯಃ ಜ್ಞಾನ ವಿಜ್ಞಾನ ಯೋಗಃ. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯೈ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಶ್ರೀ ಭಗವಂತನು ಹೇಳಿದನು, ಹೇ ಪಾರ್ಥನೆ, ಅನನ್ಯ ಪ್ರೇಮದಿಂದ ನನ್ನಲ್ಲಿ ಆಸಕ್ತ ಚಿತ್ತನಾಗಿ ಮತ್ತು ಅನನ್ಯ ಭಾವದಿಂದ ನನ್ನ ಪರಾಯಣನಾಗಿ ಯೋಗದಲ್ಲಿ ತೊಡಗಿರುವ ನೀನು ಯಾವ ಪ್ರಕಾರದಿಂದ ಸಂಪೂರ್ಣ ವಿಭೂತಿಗಳು, ಬಲ, ಐಶ್ವರ್ಯಾದಿ ಗುಣಗಳಿಂದ ಯುಕ್ತನಾಗಿ ಎಲ್ಲರ ಆತ್ಮರೂಪನಾದ ನನ್ನನ್ನು ಸಂಶಯರಹಿತನಾಗಿ ತಿಳಿಯುವೆಯೋ ಅದನ್ನು ಕೇಳು. ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಯಾವುದನ್ನು ತಿಳಿದ ನಂತರ ಜಗತ್ತಿನಲ್ಲಿ ಮತ್ತೆ ಬೇರೆ ಏನನ್ನು ತಿಳಿಯಲು ಯೋಗ್ಯವಾದುದು ಉಳಿದಿರುವುದಿಲ್ಲವೋ ಅಂತಹ ವಿಜ್ಞಾನ ಸಹಿತವಾದ ತತ್ವಜ್ಞಾನವನ್ನು ನಾನು ನಿನಗೆ ಸಂಪೂರ್ಣವಾಗಿ ಹೇಳುವೆನು. ಶ್ರೋತೃಗಳೇ, ಕೇಳಿರಿ. ಮತ್ತೆ ಆ ಶ್ರೀ ಅನಂತನು ಪಾರ್ಥನಿಗೆ ಹೇಳಿದನು, ಅಯ್ಯ, ನೀನು ನಿಶ್ಚಯವಾಗಿಯೂ ಯೋಗ ಸಂಪನ್ನನಾಗಿರುವೆ. ಇನ್ನು ನಾನು ನಿನಗೆ ಬ್ರಹ್ಮಜ್ಞಾನವನ್ನು ಪ್ರಪಂಚ ಜ್ಞಾನದೊಂದಿಗೆ ಹೇಳುವೆನು. ಅದರಿಂದಾಗಿ ನೀನು ಅಂಗೈಯೊಳಗಣ ರತ್ನದಂತೆ ನನ್ನನ್ನು ಸಂಪೂರ್ಣವಾಗಿ ತಿಳಿಯುವೆ. ಇಲ್ಲಿ ಪ್ರಪಂಚ ಜ್ಞಾನದಿಂದ ಏನು ಮಾಡುವುದು ಎಂಬ ಆಗ್ರಹ ನಿನ್ನ ಮನಸ್ಸಿನಲ್ಲಿದ್ದರೆ ನಿಜವಾಗಿಯೇ ಮೊದಲಿಗೆ ಅದನ್ನೇ ತಿಳಿದುಕೊಳ್ಳಬೇಕು. ಮತ್ತೆ ಜ್ಞಾನದ ಸಾಕ್ಷಾತ್ಕಾರದ ಸಮಯದಲ್ಲಿ ದಡಕ್ಕೆ ತಲುಪಿದ ದೋಣಿಯು ಅಲುಗಾಡದಂತೆ ಬುದ್ಧಿಯ ದೃಷ್ಟಿಯು ಕುಂಠಿತಗೊಳ್ಳುವುದು. ಆಗ ಅಲ್ಲಿ ಬುದ್ಧಿಯ ಪ್ರವೇಶವಾಗುವುದಿಲ್ಲ. ವಿಚಾರವು ಹಿಂದೆ ಸರಿಯುತ್ತದೆ ಮತ್ತು ತರ್ಕದ ಬಹುರೂಪತೆ ಮುರಿದು ಬೀಳುತ್ತದೆ. ಅದಕ್ಕೆ ಜ್ಞಾನವೆಂದು ಹೇಳುತ್ತಾರೆ. ಅರ್ಜುನ, ಉಳಿದ ಸರ್ವ ಪ್ರಪಂಚದ ಜ್ಞಾನವನ್ನು ವಿಜ್ಞಾನವೆಂದು ಹೇಳುತ್ತಾರೆ. ಆ ಪ್ರಪಂಚವನ್ನು ಸತ್ಯವೆಂದು ತಿಳಿಯುವುದು ಅಜ್ಞಾನವಾಗಿದೆ ಎಂದು ತಿಳಿ. ಇನ್ನು ಎಲ್ಲ ಅಜ್ಞಾನವು ಇಲ್ಲವಾದೀತು. ವಿಜ್ಞಾನವು ಸಮೂಲವಾಗಿ ಸುಟ್ಟು ಹೋದೀತು ಹಾಗೂ ಮೂರ್ತಿಮಂತ ಜ್ಞಾನವು ಪ್ರಕಟವಾದೀತು. ಅದರಿಂದಾಗಿ ಹೇಳುವವನ ಮಾತು ನಿಂತು ಹೋಗುವುದು, ಕೇಳುವವನ ಇಚ್ಛೆಯು ತೃಪ್ತವಾಗುತ್ತದೆ. ಇದು ದೊಡ್ಡದು, ಇದು ಚಿಕ್ಕದು ಎಂಬ ಭೇದ ಉಳಿಯುವುದಿಲ್ಲ. ಇಂತಹ ಗೂಢವಾದ ಮರ್ಮವನ್ನು, ಅಂದರೆ ಗುರುತತ್ವವನ್ನು ಶಬ್ದಗಳಲ್ಲಿ ನನ್ನಿಂದ ಹೇಳಲಾಗುವುದು. ಅದರ ಸ್ವಲ್ಪ ಪ್ರತಿಪಾದನೆಯಿಂದಲೇ ಮನಸ್ಸಿನ ಪೂರ್ಣ ಸಮಾಧಾನವಾಗುವುದು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬನು ನನ್ನ ಪ್ರಾಪ್ತಿಗಾಗಿ ಯತ್ನಿಸುತ್ತಾನೆ ಮತ್ತು ಹಾಗೆ ಯತ್ನಿಸುವ ಯೋಗಿಗಳಲ್ಲಿ ಕೂಡ ಯಾರೋ ಒಬ್ಬನು ನನ್ನ ಪರಾಯಣನಾಗಿ ನನ್ನನ್ನು ತತ್ವದಿಂದ ಅರ್ಥಾತ್ ಯಥಾರ್ಥ ರೂಪದಿಂದ ತಿಳಿಯುತ್ತಾನೆ. ಎಲೈ ಅರ್ಜುನ, ನಿಜವಾಗಿಯೂ ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬರಿಗೆ ಈ ಜ್ಞಾನದ ಇಚ್ಛೆ ಇರುತ್ತದೆ. ಹೀಗೆ ಇಚ್ಛೆಯುಳ್ಳ ಅನೇಕರಲ್ಲಿ ನನ್ನ ಸ್ವರೂಪ ಜ್ಞಾನವನ್ನು ಅರಿಯುವವರು ಅತಿ ವಿರಳ. ಅರ್ಜುನ, ಸಂಪೂರ್ಣ ತ್ರೈಲೋಕ್ಯದಲ್ಲಿ ಒಬ್ಬೊಬ್ಬ ಒಳ್ಳೆಯ ಸೈನಿಕನನ್ನು ಹುಡುಕಿ ಹುಡುಕಿ ಲಕ್ಷಾವಧಿ ಸೈನ್ಯವನ್ನು ತಯಾರಿಸುವರು. ಅದರಲ್ಲಿಯೂ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳ ಹೊಡೆತಗಳನ್ನು ಸಹಿಸಿ ಯಾರೋ ಒಬ್ಬನು ಮಾತ್ರ ವಿಜಯಶ್ರೀಯ ಅಧಿಕಾರಿಯಾಗುತ್ತಾನೆ. ಹಾಗೆಯೇ ನನ್ನ ಜ್ಞಾನ ಪ್ರಾಪ್ತಿಯ ಇಚ್ಛಾರೂಪವಾದ ಮಹಾಪೂರದಲ್ಲಿ ಕೋಟ್ಯಾವಧಿ ಜನರು ಧುಮುಕುವರು. ಆದರೆ ಅವರಲ್ಲಿ ಯಾರೋ ಒಬ್ಬನೇ ಆಚೆಯ ದಡವನ್ನು ಮುಟ್ಟುವನು. ಒಬ್ಬನಿಗೆ ಮಾತ್ರ ನನ್ನ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಇದು ಸಾಮಾನ್ಯವಾದ ಮಾತಾಗಿರದೆ ಶ್ರೇಷ್ಠವಾಗಿದೆ. ಆದರೂ ಅದನ್ನು ಮುಂದೆ ಹೇಳುವೆನು. ಈಗ ನಿನಗೆ ವಿಜ್ಞಾನದ ಸ್ವರೂಪವನ್ನು ಹೇಳುತ್ತೇನೆ, ಕೇಳು.
ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಈ ರೀತಿ 8 ಪ್ರಕಾರವಾಗಿ ವಿಭಾಗಿಸಲ್ಪಟ್ಟ ನನ್ನ ಪ್ರಕೃತಿಯಾಗಿದೆ. ಇದು 8 ಪ್ರಕಾರದಿಂದ ಭೇದವುಳ್ಳದ್ದಾದರೂ ಅಪರ ಅರ್ಥಾತ್ ನನ್ನ ಜಡ ಪ್ರಕೃತಿಯಾಗಿದೆ. ಧನಂಜಯನೇ, ಕೇಳು, ನಮ್ಮ ಶರೀರದ ನೆರಳು ಬೀಳುವಂತೆಯೇ ಈ ಮಹದಾದಿ ತತ್ವಾದಿಗಳ ಕಾರ್ಯರೂಪವು ನನ್ನ ಮಾಯೆಯೇ ಆಗಿದೆ. ಇದನ್ನೇ ಪ್ರಕೃತಿ ಎಂದು ಹೇಳುತ್ತಾರೆ. ಇದರಲ್ಲಿ 8 ಪ್ರಕಾರಗಳಿದ್ದು ಇದರಿಂದಲೇ 3 ಲೋಕಗಳು ಉತ್ಪನ್ನವಾಗುತ್ತವೆ ಎಂದು ತಿಳಿಯಬೇಕು. ಇದು 8 ಪ್ರಕಾರದಿಂದ ಹೇಗಿದೆ ಎಂಬ ಶಂಕೆ ನಿನಗೆ ಉಂಟಾದರೆ ಆ ವಿಚಾರವನ್ನೇ ಹೇಳುವೆನು ಕೇಳು. ಜಲ, ತೇಜಸ್ಸು, ಆಕಾಶ, ಪೃಥ್ವಿ, ವಾಯು, ಮನ, ಬುದ್ಧಿ ಮತ್ತು ಅಹಂಕಾರ, ಇವು ಅದರ ಬೇರೆ ಬೇರೆ 8 ಪ್ರಕಾರಗಳಾಗಿವೆ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಹೇ ಮಹಾಬಾಹುವೆ, ಇದಕ್ಕಿಂತ ಬೇರೆಯದಾದ ಯಾವುದರಿಂದ ಸಂಪೂರ್ಣವಾದ ಜಗತ್ತು ಧರಿಸಲ್ಪಡುತ್ತದೋ ಅದು ನನ್ನ ಜೀವರೂಪವಾದ ಪರ ಅರ್ಥಾತ್ ಚೇತನ ಪ್ರಕೃತಿ ಎಂದು ನೀನು ತಿಳಿ. ಪ್ರಾರ್ಥನೆ, ಈ 8 ವಿಭಾಗಗಳ ಸಾಮ್ಯ ಸ್ಥಿತಿ, ಅದರ ಏಕೀಕರಣವೇ ನನ್ನ ಪರಮ ಪ್ರಕೃತಿಯಾಗಿದೆ. ಅದೇ ಪರಮಾತ್ಮನಲ್ಲಿ ಜೀವ ಭಾವವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಅದಕ್ಕೆ ಜೀವಭೂತ ಎಂಬ ಸಂಜ್ಞೆ ಇದೆ. ಇದು ಅಚೇತನವನ್ನು ಅಂದರೆ ಶರೀರಾದಿಗಳನ್ನು ಸಜೀವಗೊಳಿಸುತ್ತದೆ, ಜ್ಞಾನಕ್ಕೆ ಚೈತನ್ಯವನ್ನು ಕೊಡುತ್ತದೆ, ಮನಸ್ಸಿಗೆ ಶೋಕ ಮತ್ತು ಮೋಹವನ್ನು ಮೂಡಿಸುತ್ತದೆ. ಇಲ್ಲಿ ನೋಡು, ಇದರ ಸನ್ನಿಧಿಯಿಂದ ಬುದ್ಧಿಯಲ್ಲಿ ಜ್ಞಾನ ಉಂಟಾಗುತ್ತದೆ. ಇದೇ ಅಹಂಕಾರದ ಕೌಶಲ್ಯದಿಂದ ಜಗತ್ತನ್ನು ಧರಿಸಿದೆ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಹೇ ಅರ್ಜುನನೇ, ಸಮಸ್ತ ಭೂತಗಳು ಈ 2 ಪ್ರಕೃತಿಗಳಿಂದಲೇ ಉತ್ಪನ್ನವಾಗುತ್ತವೆ ಮತ್ತು ನಾನು ಸಂಪೂರ್ಣವಾದ ಜಗತ್ತಿನ ಉತ್ಪತ್ತಿ ಹಾಗೂ ಪ್ರಳಯವಾಗಿದ್ದೇನೆ, ಅರ್ಥಾತ್ ಸಮಸ್ತ ಜಗತ್ತಿನ ಮೂಲ ಕಾರಣವಾಗಿದ್ದೇನೆ ಎಂದು ನೀನು ತಿಳಿದುಕೋ. ಇದು ಸೂಕ್ಷ್ಮ ಪರಾಪ್ರಕೃತಿಯು ಸ್ವೇಚ್ಛೆಯಿಂದ ಸ್ಥೂಲ ಪ್ರಕೃತಿ ಅಷ್ಟಧಾ ಪ್ರಕೃತಿಯೊಂದಿಗೆ ಸೇರಿಕೊಂಡಾಗ ಸೃಷ್ಟಿಯಲ್ಲಿನ ಪ್ರಾಣಿಗಳನ್ನು ತಯಾರಿಸುವ ಟಂಕಸಾಲೆಯೇ ಪ್ರಾರಂಭವಾಗುತ್ತದೆ. ಈ ಟಂಕಸಾಲೆಯಲ್ಲಿಯೇ ತಾನಾಗಿಯೇ 4 ರೀತಿಯ ಅಂಡಜ, ಸ್ವೇದಜ, ಜರಾಯುಜ, ಉದ್ಭಿಜ್ಜ ಆಕೃತಿಗಳು, ಅಂದರೆ ಈ 4 ರೀತಿಯ ಆಕೃತಿಗಳು ಅಥವಾ ನಾಣ್ಯಗಳು ಮೂಡುವವು. ಅದರಲ್ಲಿನ ಪಂಚಮಹಾಭೂತಗಳ ಯೋಗ್ಯತೆ ಒಂದೇ ರೀತಿಯಾಗಿರುತ್ತದೆ, ಆದರೆ ಜಾತಿಗಳು ಭಿನ್ನವಾಗಿರುತ್ತವೆ. ಅದರಲ್ಲಿ 84 ಲಕ್ಷ ಜಾತಿಗಳಿದ್ದು ಆ ಜಾತಿಯಲ್ಲಿಯೂ ಇನ್ನು ಉಪಜಾತಿಗಳು ಎಷ್ಟೆಷ್ಟಿವೆಯೋ ಅದನ್ನು ಎಣಿಸಲಾಗುವುದಿಲ್ಲ. ಹೀಗೆ ಬಹಳ ಜಾತಿಗಳಿಂದ ಅವ್ಯಕ್ತದ ಮಾಯೆಯ ಭಂಡಾರವೆಲ್ಲ ತುಂಬಿ ಹೋಗುವುದು. ಹೀಗೆ ಪಂಚಮಹಾಭೂತಗಳ ಒಂದೇ ರೀತಿಯ ಅನೇಕ ನಾಣ್ಯಗಳ ರೀತಿಯಲ್ಲಿ ಉಂಟಾಗುತ್ತವೆ. ಅವುಗಳ ಬೆಳವಣಿಗೆಯ ಗಣನೆಯನ್ನು ಪ್ರಕೃತಿ ಅಂದರೆ ಮಾಯೆಯೇ ಇರಿಸುತ್ತದೆ. ಆ ನಾಣ್ಯಗಳ ಆಕಾರವನ್ನು ಮಾಡಿ ಉತ್ಪತ್ತಿ ಮಾಡಿ ಅವುಗಳ ವಿಸ್ತಾರಗೊಳಿಸುವುದು, ಕೊನೆಗೆ ಅವುಗಳನ್ನು ಕರಗಿಸುತ್ತದೆ, ಅದೇ ಸಂಹಾರ ಮಾಡುವುದು. ಮತ್ತು ಸ್ಥಿತಿಕಾಲದಲ್ಲಿ ಪ್ರಾಣಿಗಳಿಂದ ಕರ್ಮ ಅಕರ್ಮದ ವ್ಯವಹಾರ ಮಾಡಿಸುವ ಪ್ರವೃತ್ತಿ ಮಾಯೆಯದಾಗಿದೆ. ಈ ರೂಪಕವಿರಲಿ. ನಿನಗೆ ತಿಳಿಯುವಂತೆ ಹೇಳುವುದಾದರೆ ಈ ಪ್ರಕೃತಿಯೇ ಪ್ರಾಣಿಗಳ ನಾಮರೂಪಗಳನ್ನು ವಿಸ್ತರಿಸುತ್ತದೆ ಮತ್ತು ಪ್ರಕೃತಿಯಾದರೂ ನನ್ನಲ್ಲಿ ಮಿಥ್ಯಾಭಾಸವಾಗುತ್ತದೆ. ಇದು ನನ್ನಿಂದ ಹೊರತಾಗಿಲ್ಲ. ಆದ್ದರಿಂದ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ ಇವುಗಳಿಗೆ ನಾನೇ ಕಾರಣನಾಗಿದ್ದೇನೆ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಹೇ ಧನಂಜಯನೇ,
ನನಗಿಂತ ಭಿನ್ನವಾದ ಯಾವುದೇ ಪರಮ ಕಾರಣವೂ ಇಲ್ಲವಾಗಿದೆ. ಈ ಸಂಪೂರ್ಣ ಜಗತ್ತು ಸೂತ್ರದಲ್ಲಿ ನೂಲಿನ ಮಣಿಗಳಂತೆ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ. ಈ ದೃಶ್ಯ ಪ್ರಪಂಚವು ಮೃಗ ಜಲದಂತೆಗಿದೆ. ಅದರ ಮೂಲವನ್ನು ನೋಡಹೋದರೆ ಅದು ಕೇವಲ ಸೂರ್ಯ ಕಿರಣವಲ್ಲದೆ ಸೂರ್ಯನೇ ಆಗಿದ್ದಾನೆ. ಹಾಗೆಯೇ ಅರ್ಜುನ, ಆ ಪ್ರಕೃತಿಯಿಂದಲೇ ಈ ಸೃಷ್ಟಿ ಉಂಟಾಗಿದೆ. ಅದನ್ನು ಉಪಸಂಹಾರ ಮಾಡಿ ಅದರ ಮೂಲಕ್ಕೆ ಹೋದರೆ ಉಳಿಯುವ ತತ್ವ ನಾನೇ ಆಗಿದ್ದೇನೆ. ಹೀಗೆ ಉತ್ಪನ್ನವಾಗಿ ಕಾಣುತ್ತದೆ ಮತ್ತು ಇಲ್ಲವಾಗುತ್ತದೆ. ಇದೆಲ್ಲ ನನ್ನಲ್ಲೇ ಆಗುವುದು. ದಾರವು ಮಣಿಗಳನ್ನು ಧರಿಸಿದಂತೆ ನಾನೇ ಈ ವಿಶ್ವವನ್ನು ಧರಿಸಿರುವೆನು. ಬಂಗಾರದಿಂದ ಮಣಿಗಳನ್ನು ತಯಾರಿಸಿ ಬಂಗಾರದ ಸರಿಗೆಯಲ್ಲಿ ಪೋಣಿಸಿದಂತೆ ಈ ಸಮಸ್ತ ಜಗತ್ತಿನ ಅಂತರ್ಬಾಹ್ಯಗಳಲ್ಲಿ ನಾನೇ ವ್ಯಾಪಿಸಿರುವೆನು. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ನೃಷೋ. ಹೇ ಅರ್ಜುನನೇ, ನಾನು ನೀರಿನಲ್ಲಿ ರಸವಾಗಿದ್ದೇನೆ, ಚಂದ್ರ ಸೂರ್ಯರಲ್ಲಿ ಪ್ರಕಾಶವಾಗಿದ್ದೇನೆ, ಸಂಪೂರ್ಣ ವೇದಗಳಲ್ಲಿ ಓಂಕಾರವಾಗಿದ್ದೇನೆ, ಆಕಾಶದಲ್ಲಿ ಶಬ್ದ ಮತ್ತು ಪುರುಷರಲ್ಲಿ ಪುರುಷತ್ವವಾಗಿದ್ದೇನೆ. ಪುಣ್ಯೋ ಗಂಧಃ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ನಾನು ಪೃಥ್ವಿಯಲ್ಲಿ ಪವಿತ್ರವಾದ ಗಂಧವು ಮತ್ತು ಅಗ್ನಿಯಲ್ಲಿನ ತೇಜಸ್ಸು ಆಗಿದ್ದೇನೆ. ಹಾಗೆಯೇ ಸಂಪೂರ್ಣ ಭೂತಗಳಲ್ಲಿ ಅವುಗಳ ಜೀವನನಾಗಿದ್ದೇನೆ ಮತ್ತು ತಪಸ್ವಿಗಳಲ್ಲಿ ತಪಸ್ಸು ಆಗಿದ್ದೇನೆ. ಆದ್ದರಿಂದ ನೀರಿನಲ್ಲಿರುವ ರಸವು, ವಾಯುವಿನಲ್ಲಿರುವ ಸ್ಪರ್ಶವು, ಚಂದ್ರ ಸೂರ್ಯರಲ್ಲಿರುವ ಪ್ರಕಾಶವು ನಾನೇ ಆಗಿದ್ದೇನೆಂದು ತಿಳಿ. ಹಾಗೆಯೇ ಪೃಥ್ವಿಯಲ್ಲಿ ಸ್ವಾಭಾವಿಕವಾಗಿರುವ ಗಂಧವು ನಾನೇ, ಆಕಾಶದಲ್ಲಿರುವ ಶಬ್ದವು, ವೇದಗಳಲ್ಲಿರುವ ಓಂಕಾರವು ನಾನೇ ಆಗಿದ್ದೇನೆ. ಮನುಷ್ಯರಲ್ಲಿರುವ ಮನುಷ್ಯತ್ವವು, ಅಹಂತೆಯ ಸಾರಭೂತವಾದ ಪೌರುಷವು ಅಂದರೆ ಪರಾಕ್ರಮವು ನಾನೇ ಆಗಿದ್ದೇನೆಂದು ತತ್ವವನ್ನು ನಿನಗೆ ಹೇಳುತ್ತಿದ್ದೇನೆ. ತೇಜಸ್ಸಿಗೆ ಅಗ್ನಿ ಎಂಬ ಮೇಲಿನ ಕವಚವನ್ನು ತೆಗೆದುಹಾಕಿದರೆ ಉಳಿಯುವ ಸ್ವಯಂ ಸಿದ್ಧ ತೇಜವು ನಾನೇ ಆಗಿದ್ದೇನೆ. ಈ ಮೂರೂ ಲೋಕಗಳಲ್ಲಿ ಪ್ರಾಣಿಗಳು ಅನೇಕ ಜಾತಿಗಳಲ್ಲಿ ಅಂದರೆ ಅನೇಕ ಯೋನಿಗಳಲ್ಲಿ ಹುಟ್ಟಿ ತಮ್ಮ ತಮ್ಮ ಜಾತಿಗೆ ಅನುಗುಣವಾಗಿ ಆಹಾರವನ್ನು ಸೇವಿಸಿ ಬದುಕುತ್ತಾರೆ. ಕೆಲವು ಪ್ರಾಣಿಗಳು ಗಾಳಿ ಕುಡಿದು ಬದುಕುತ್ತವೆ, ಕೆಲವು ಹುಲ್ಲಿನಿಂದಾಗಿ ಬದುಕುತ್ತವೆ, ಕೆಲವು ಅನ್ನದಿಂದ ಬದುಕಿದ್ದರೆ ಕೆಲವು ನೀರಿನಿಂದ ಬದುಕಿರುತ್ತವೆ. ಹೀಗೆ ಪ್ರತಿಯೊಂದು ಪ್ರಾಣಿಗಳ ಪ್ರಕೃತಿಯಿಂದಾಗಿ ಕಂಡುಬರುವ ಬೇರೆ ಬೇರೆ ಜೀವನವು ನಾನೇ ಆಗಿದ್ದೇನೆ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಹೇ ಅರ್ಜುನ, ನಾನು ಸಂಪೂರ್ಣ ಪ್ರಾಣಿಗಳ ಸನಾತನವಾದ ಬೀಜವು ಎಂದು ನೀನು ತಿಳಿ. ನಾನು ಬುದ್ಧಿವಂತರ ಬುದ್ಧಿಯು ಮತ್ತು ತೇಜಸ್ವಿಗಳ ತೇಜಸ್ಸು ಆಗಿದ್ದೇನೆ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮಾ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಹೇ ಭರತ ಶ್ರೇಷ್ಠನೇ, ನಾನು ಬಲಶಾಲಿಗಳ ಆಸಕ್ತಿ ಮತ್ತು ಕಾಮನೆಗಳಿಂದ ರಹಿತವಾದ ಬಲ ಅರ್ಥಾತ್ ಸಾಮರ್ಥ್ಯವಾಗಿದ್ದೇನೆ ಮತ್ತು ಈ ಎಲ್ಲ ಪ್ರಾಣಿಗಳಲ್ಲಿ ಧರ್ಮಕ್ಕೆ ಅನುಕೂಲವಾದ ಅರ್ಥಾತ್ ಶಾಸ್ತ್ರಕ್ಕೆ ಅನುಕೂಲವಾದ ಕಾಮನಾಗಿದ್ದೇನೆ. ನಿಜವಾಗಿ ಬೀಜವು ಅಂದರೆ ಆತ್ಮತತ್ವವು ಜಗದುತ್ಪತ್ತಿಯ ಸಮಯದಲ್ಲಿ ಆಕಾಶದ ಅಂಕುರದಿಂದ ವಿಸ್ತಾರವಾಗುವುದು ಮತ್ತು ಪ್ರಳಯ ಕಾಲದಲ್ಲಿ ಓಂಕಾರದ ಅಕ್ಷರಗಳನ್ನು ನುಂಗಿಬಿಡುವುದು. ಈ ಜಗತ್ತಿಗೆ ಆಕಾರವಿರುವವರೆಗೆ ಅದು ಜಗತ್ತಿನಂತೆ ಕಂಡುಬರುವುದು. ಆದರೆ ಮಹಾಪ್ರಳಯದ ಸಮಯದಲ್ಲಿ ಅದಕ್ಕೆ ಯಾವುದೇ ಆಕಾರವಿರುವುದಿಲ್ಲ. ಹೀಗೆ ಜಗತ್ತಿನ ಅನಾದಿ ಮತ್ತು ಸ್ವತಃಸಿದ್ಧವಾದ ಬೀಜವು ನಾನೇ ಆಗಿದ್ದೇನೆ. ಅದನ್ನು ಇಂದು ನಿನ್ನ ಕೈಗೆ ಕೊಡುತ್ತಿದ್ದೇನೆ, ಅಂದರೆ ಸ್ಪಷ್ಟಪಡಿಸುತ್ತಿದ್ದೇನೆ. ಅರ್ಜುನ, ಮತ್ತೆ ಅದನ್ನು ನೀನು ತಿಳಿದುಕೊಂಡು ಅದರ ಕುರಿತು ವಿಚಾರ ಮಾಡಿದೆಯಾದರೆ ಎಷ್ಟು ಒಳ್ಳೆಯ ಉಪಯೋಗವಾದೀತೆಂದು ನೋಡುವೆಯಂತೆ. ಆದರೆ ಈಗ ಅಪ್ರಾಸಂಗಿಕವಾದ ಮಾತುಗಳು ಬದಿಗಿರಲಿ, ನಿನಗೆ ಸ್ವಲ್ಪದರಲ್ಲೇ ಹೇಳುವೆನು. ನೋಡು,
ತಪಸ್ವಿಗಳಲ್ಲಿರುವ ತಪಸ್ಸು ನನ್ನದೇ ಸ್ವರೂಪವಾಗಿದೆ. ಬಲವಂತರಲ್ಲಿರುವ ಬಲವು ನಾನೇ ಎಂದು ನಿಸ್ಸಂಶಯವಾಗಿ ತಿಳಿ. ಬುದ್ಧಿವಂತರಲ್ಲಿರುವ ಬುದ್ಧಿಯು ನಾನೇ ಆಗಿದ್ದೇನೆ. ಶ್ರೀಕೃಷ್ಣನು ಹೇಳುತ್ತಿರುವನು, ಯಾವುದರ ಆಚರಣೆಯಿಂದ ಧರ್ಮ ಮತ್ತು ಅರ್ಥ ಈ ಪುರುಷಾರ್ಥಗಳು ಸಾಧ್ಯವಾಗುವವೋ ಆ ಪ್ರಾಣಿ ಮಾತ್ರರಲ್ಲಿರುವ ಕಾಮವು ನಾನೇ ಆಗಿದ್ದೇನೆ. ಸಾಮಾನ್ಯವಾಗಿ ವಿಕಾರಗಳ ಹೆಚ್ಚಳದಿಂದ ಇಂದ್ರಿಯಗಳ ಇಚ್ಛೆಯಂತೆ ಗೋಚರಿಸಿದರೂ ಆ ಕಾಮವು ಧರ್ಮದ ವಿರುದ್ಧ ಹೋಗಗೊಡುವುದಿಲ್ಲ. ಆ ಕಾಮವು ನಿಷೇಧದ ಅಡ್ಡದಾರಿಯನ್ನು ಬಿಟ್ಟು ವಿಧಿಯ ದಾರಿಯಲ್ಲಿ ಸರಿಯಾಗಿ ಹೋಗುವುದು. ಜೊತೆಗೆ ನಿಯಮ ರೂಪವಾದ ದೀವಟಿಗೆಯನ್ನು ಹೊತ್ತುಕೊಂಡಿರುತ್ತದೆ. ಹೀಗೆ ಈ ಕಾಮವು ನಡೆಯುತ್ತದೆ. ಆದ್ದರಿಂದ ಧರ್ಮಾಚರಣೆಯು ಪೂರ್ಣಗೊಳ್ಳುವುದು ಮತ್ತು ಅದರಿಂದ ಸಂಸಾರದಲ್ಲಿ ಇರುವವರಿಗೆ ಮೋಕ್ಷ ರೂಪವಾದ ತೀರ್ಥದಲ್ಲಿ ಮುಕ್ತಿಯು ದೊರೆಯುವುದು. ಆ ಕಾಮವನ್ನು ವೇದಗಳು ಗೌರವಿಸಿದ ಕರ್ಮರೂಪವಾದ ಚಪ್ಪರದ ಮೇಲೆ ಕರ್ಮ ಫಲಗಳ ಎಲೆಗಳ ಸಹಿತ ಮೋಕ್ಷಕ್ಕೆ ಮುಟ್ಟುವವರೆಗೆ ತನ್ನ ಬಳ್ಳಿಯನ್ನು ಬೆಳೆಸುತ್ತದೆ. ಯೋಗಿಗಳ ಅರಸನಾದ ಶ್ರೀಕೃಷ್ಣನು ಹೇಳುತ್ತಾನೆ, ಹೀಗೆ ನಿಯಮದಿಂದ ಇರುವ ಮತ್ತು ಎಲ್ಲ ಪ್ರಾಣಿಗಳ ಬೀಜಭೂತವಾದ ಕಾಮನು ನಾನೇ ಆಗಿದ್ದೇನೆ. ಹೀಗೆ ಒಂದೊಂದೇ ನಿನಗೆ ಎಷ್ಟೊಂದು ಹೇಳಲಿ. ಒಟ್ಟಿನಲ್ಲಿ ಹೇಳಬೇಕಾದರೆ ವಸ್ತುಗಳೆಂದು ಇರುವುದೆಲ್ಲವೂ ನನ್ನಿಂದಲೇ ವಿಸ್ತಾರಗೊಂಡಿವೆ ಎಂದು ತಿಳಿ. ಯೇ ಚೈವ ಸಾತ್ವಿಕಾ ಭಾವಾಃ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಇನ್ನೂ ಕೂಡ ಯಾವ ಸತ್ವಗುಣದಿಂದ ಉತ್ಪನ್ನವಾಗುವ ಭಾವಗಳಿವೆಯೋ ಮತ್ತು ಯಾವ ರಜೋಗುಣದಿಂದ ಹಾಗೂ ತಮೋಗುಣದಿಂದ ಉಂಟಾಗುವ ಭಾವಗಳಿವೆಯೋ ಅವೆಲ್ಲವುಗಳನ್ನು ನೀನು ನನ್ನಿಂದಲೇ ಉಂಟಾದುದು ಎಂದು ತಿಳಿ. ಆದರೆ ವಾಸ್ತವವಾಗಿ ಅವುಗಳಲ್ಲಿ ನಾನು ಇಲ್ಲ ಮತ್ತು ಅವುಗಳು ನನ್ನಲ್ಲಿ ಇಲ್ಲ. ಸಾತ್ವಿಕ ಅಥವಾ ರಾಜಸ ತಾಮಸಾದಿ ವಿಕಾರಗಳೆಲ್ಲವೂ ನನ್ನ ಸ್ವರೂಪದಿಂದಲೇ ಉತ್ಪನ್ನವಾಗಿವೆ ಎಂದು ತಿಳಿ. ಅವೆಲ್ಲವೂ ನನ್ನಿಂದಲೇ ಉಂಟಾದರೂ ನಾನು ಅವುಗಳೊಳಗೆ ಇಲ್ಲ. ಸ್ವಪ್ನದ ಮಡುವಿನಲ್ಲಿ ಎಚ್ಚರವು ಮುಳುಗುವುದಿಲ್ಲ. ಅಥವಾ ಬೀಜವು ರಸದಿಂದ ಪೂರ್ಣವಾಗಿ ತುಂಬಿದ್ದು ಅದು ಮೊಳಕೆಯೊಡೆದು ಕಟ್ಟಿಗೆ ತಯಾರಾಗುವುದು. ಮತ್ತೆ ಆ ಕಟ್ಟಿಗೆಯಲ್ಲಿ ಬೀಜವಿರುತ್ತದೆಯೇ ಹೇಳು. ಹಾಗೆಯೇ ಸಾತ್ವಿಕಾದಿ ಎಲ್ಲ ವಿಕಾರಗಳು ನನ್ನಿಂದಲೇ ಉತ್ಪನ್ನವಾಗಿದ್ದರೂ ಅವುಗಳೊಳಗೆ ನಾನು ಇರುವುದಿಲ್ಲ. ನಿಜವಾಗಿ ಆಕಾಶದಲ್ಲಿ ಉಂಟಾಗುವ ಮೋಡಗಳಲ್ಲಿ ಶುದ್ಧ ಆಕಾಶವೂ ಇರುವುದಿಲ್ಲ, ಅಥವಾ ಮೋಡಗಳಲ್ಲಿರುವ ನೀರಿನಲ್ಲಿ ಮೋಡಗಳು ಇರುವುದಿಲ್ಲ. ಅನಂತರ ಆ ನೀರಿನ ಘರ್ಷಣೆಯಿಂದ ಉತ್ಪನ್ನವಾಗುವ ಮಿಂಚು ಹೊಳೆಯುತ್ತಾ ಇರುತ್ತದೆ. ಆ ಮಿಂಚಿನಲ್ಲಿ ನೀರು ಇರುವುದೇ? ಅಗ್ನಿಯಿಂದ ಉಂಟಾದ ಹೊಗೆಯಲ್ಲಿ ಅಗ್ನಿ ಇರುವುದೇ? ಹೇಳು ನೋಡೋಣ. ಹಾಗೆಯೇ ಸಾತ್ವಿಕಾದಿ ಎಲ್ಲ ವಿಕಾರಗಳು ನನ್ನಿಂದಲೇ ಉತ್ಪನ್ನವಾಗಿದ್ದರೂ ಅವುಗಳಲ್ಲಿ ನಾನು ಇರುವುದಿಲ್ಲ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.